ಹಾಯ್ ಹಲೋ ನಮಸ್ಕಾರ. ಗ್ಲಿಮ್ಸ್ ಆಫ್ ಗಾಡ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾವು ಇವತ್ತು ಬಂದಿರುವಂತಹ ಜಾಗ ಅತ್ಯಂತ ಮನೋಹರವಾದಂತಹ ನಯನ ಮನೋಹರವಾದಂತಹ ಕ್ಷೇತ್ರ ಶ್ರೀ ಸದಾಶಿವ ಮಹಾಗಣಪತಿ ದೇವಸ್ಥಾನ ಸುರತ್ಕಲ್. ಬಂಧುಗಳೇ, ಬಹಳ ಚೆನ್ನಾಗಿರುವಂತಹ ಒಂದು ಕ್ಷೇತ್ರಕ್ಕೆ ನಾವಿವತ್ತು ಬಂದಿದ್ದೇವೆ. ಕಡಲ ತಡಿಯಲ್ಲಿ ನೆಲೆಯಾಗಿರುವಂತಹ ಈ ಒಂದು ಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಈ ಕ್ಷೇತ್ರದ ಇತಿಹಾಸವನ್ನು ನೋಡುವುದಾದರೆ, ಇಲ್ಲಿ ಇರುವಂತಹ ಶಿವಲಿಂಗ ಬಹಳ ಅಪರೂಪವಾದಂತಹ ಶಿವಲಿಂಗ ಮತ್ತು ಅಷ್ಟೇ ಪ್ರಾಮುಖ್ಯವಾದಂತಹ ಶಿವಲಿಂಗ. ಇಲ್ಲಿಯ ದೇವಸ್ಥಾನಕ್ಕೆ ಅದರದೇ ಆದಂತಹ ಒಂದು ಪೌರಾಣಿಕ ಕಥೆ ಇದೆ. ಆ ಕಥೆ ಏನು ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಗೊತ್ತೇ ಇದೆ, ರಾವಣಾಸುರ ಆ ಮಹಾರುದ್ರ ದೇವರನ್ನ ತಪಸ್ಸನ್ನ ಮಾಡಿ ಆ ಶಿವದೇವರ ಆತ್ಮಲಿಂಗವನ್ನ ಪಡೆದುಕೊಂಡು ಬರುತ್ತಾರೆ. ಆದರೆ ಆ ಪರಮೇಶ್ವರ ಈ ಆತ್ಮಲಿಂಗ ಎಲ್ಲಿಯೂ ಕೂಡ ಭೂಮಿ ಸ್ಪರ್ಶ ಆಗಬಾರ್ದು ಅಂತ ಹೇಳ್ತಾರೆ. ಈ ಕತೆ ನಮ್ಗೆಲ್ರಿಗೂ ಗೊತ್ತೇ ಇದೆ. ಈ ಕತೆ ಮುಂದುವರಿತಾ ಗೋಕರ್ಣ ಕ್ಷೇತ್ರಕ್ಕೆ ಬರುವಾಗ ಸೂರ್ಯಾಸ್ತಮಾನದ ಸಂದರ್ಭದಲ್ಲಿ ಸಂಧ್ಯಾ ವಂದನೆ ಮಾಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಕೈಯಲ್ಲಿ ಹಿಡಿದಿರುವಂತಹ ಈ ಒಂದು ಆತ್ಮಲಿಂಗವನ್ನು ಬೇರೆ ಯಾರದಾದ್ರೂ ಕೈಯಲ್ಲಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾವಣಾಸುರ ಆ ಕಡೆ ಈ ಕಡೆ ಹುಡುಕುವಾಗ ಆತ್ಮಲಿಂಗವನ್ನ ಹೇಗಾದ್ರೂ ಮಾಡಿ ಅಸುರನ ಕೈಯಿಂದ ರಕ್ಷಿಸಬೇಕು ಅಂತ ಹೇಳಿ ಮಹಾಗಣಪತಿ ದೇವರು ಬ್ರಾಹ್ಮಣ ವಟುವಿನ ವೇಷಧಾರಿಯಾಗಿ ಅಲ್ಲಿ ಕಾಣಸಿಗುತ್ತಾರೆ. ಆವಾಗ ಬ್ರಾಹ್ಮಣ ವಟುವನ್ನು ಕರೆದು ಈ ಆತ್ಮಲಿಂಗವನ್ನ ಬ್ರಾಹ್ಮಣ ವಟುವಿನ ಕೈಗೆ ಕೊಟ್ಟು ಸಂಧ್ಯಾ ವಂದನೆಗೆ ತೆರಳಿದಂತಹ ರಾವಣ ಹಿಂದೆ ಬರುವುದರ ಒಳಗೆ ಆ ಬ್ರಾಹ್ಮಣ ವಟು ಆತ್ಮಲಿಂಗವನ್ನ ನೆಲದ ಮೇಲೆ ಇಟ್ಟಿರ್ತಾರೆ. ಅಲ್ಲೇ ಸ್ಥಾಪಿತವಾದ ಈ ಲಿಂಗವನ್ನ ರಾವಣಾಸುರ ಎಷ್ಟೇ ಪ್ರಯತ್ನಿಸಿದರೂ ಮೇಲೆ ಎತ್ತುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆವಾಗ ಕೋಪಗೊಂಡಂತಹ ರಾವಣಾಸುರ ಈ ಒಂದು ಲಿಂಗವನ್ನ ಒಡೆದು ಚೂರು ಚೂರು ಮಾಡುವಂತಹ ಯತ್ನಕ್ಕೆ ಕೈ ಹಾಕ್ತಾರೆ. ಆಗ ಈ ಒಂದು ಲಿಂಗ ಒಡೆದು ಅದರ ಮೇಲ್ಭಾಗದಲ್ಲಿರುವಂತಹ ಲಿಂಗದ ಕಲ್ಲು ಈ ಒಂದು ಸುರತ್ಕಲ್ ಸದಾಶಿವ ಮಹಾಗಣಪತಿ ಕ್ಷೇತ್ರಕ್ಕೆ ಬಂದು ಬೀಳುತ್ತದೆ. ಆತ್ಮಲಿಂಗ ಬಿದ್ದಂತಹ ಈ ಒಂದು ಜಾಗದಲ್ಲಿ ಸದಾಶಿವ ಮಹಾಗಣಪತಿ ದೇವರ ದೇವಸ್ಥಾನ ನಿರ್ಮಾಣವಾಗುತ್ತದೆ. ಹಾಗಾಗಿ ಈ ಊರಿಗೆ ಸುರತ್ಕಲ್ ಎಂಬ ಹೆಸರು ಕೂಡ ಬಂತು ಎಂಬುದು ಐತಿಹ್ಯ. ಯಾಕಂತ ಹೇಳಿದ್ರೆ, ಮೊದಲಾಗಿ ಬಿದ್ದಂತಹ ಕಲ್ಲು ಸುರತ್ಕಲ್ ಎಂಬುದಾಗಿ ಮಾರ್ಪಾಡಾಗಿ ಈ ಒಂದು ಊರಿಗೆ ಈ ಹೆಸರು ಬಂತು ಎಂಬುದಾಗಿ ಕೂಡ ಇತಿಹಾಸಕಾರರು ತಿಳಿಸುತ್ತಾರೆ. ಬಂಧುಗಳೇ, ಅತ್ಯಂತ ರಮಣೀಯವಾದಂತಹ ಈ ಒಂದು ಕ್ಷೇತ್ರ ಎಲ್ಲರೂ ನೋಡಲೇಬೇಕಾಗಿರುವಂತಹ ಕ್ಷೇತ್ರ. ಸುರತ್ಕಲ್ ನ್ಯಾಷನಲ್ ಹೈವೇಯ 1 ಕಿಲೋಮೀಟರ್ ಒಳಭಾಗದಲ್ಲಿ ಕಡಲ ತಡಿಯಲ್ಲಿ ಬಹಳ ಮನೋಹರವಾಗಿ ಕಾಣಸಿಗುತ್ತದೆ ಈ ಒಂದು ಕ್ಷೇತ್ರ. ನಮಗೆ ಇಲ್ಲಿ ಮಹಾಶಿವರಾತ್ರಿಗೆ ವಿಜೃಂಭಣೆಯ ಜಾತ್ರಾ ಮಹೋತ್ಸವ ಕೂಡ ನಡೆಯುತ್ತದೆ ಮತ್ತು ಸುತ್ತಮುತ್ತಲಿನ ಹಲವಾರು ಊರುಗಳಿಗೆ ಮಾಗಣ ದೇವರಾಗಿ ಕೂಡ ಈ ಸದಾಶಿವ ಮಹಾಗಣಪತಿ ದೇವರು ಗುರುತಿಸಲ್ಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಕ್ಷೇತ್ರದ ಪಕ್ಕದಲ್ಲಿ ದೀಪಸ್ತಂಭವನ್ನು ಕೂಡ ನಾವು ನೋಡಬಹುದಾಗಿದೆ. ಈ ಒಂದು ದೀಪಸ್ತಂಭಕ್ಕೆ ಸಂಜೆ ಹೊತ್ತಿಗೆ ಪ್ರವೇಶ ಕೂಡ ಇರುತ್ತದೆ. ಈ ಒಂದು ದೀಪಸ್ತಂಭದ ಮೇಲೆ ಹತ್ತಿ ನೀವು ಈ ಸುತ್ತಮುತ್ತಲ ಸಮುದ್ರ ಕಿನಾರೆಯನ್ನು ಮತ್ತು ಈ ದೇವಸ್ಥಾನದ ವಿಹಂಗಮ ನೋಟವನ್ನ ಸವಿಯಬಹುದು. ಬಂಧುಗಳೇ, ಖಂಡಿತವಾಗಿಯೂ ಈ ಒಂದು ಬಹಳ ರಮಣೀಯವಾದಂತಹ ಕ್ಷೇತ್ರಕ್ಕೆ ನೀವೆಲ್ಲರೂ ಕೂಡ ಬನ್ನಿ. ಆತ್ಮಲಿಂಗ ಬಿದ್ದಂತಹ ಬಹಳ ಶಕ್ತಿಯುತವಾದಂತಹ ಈ ಒಂದು ಕ್ಷೇತ್ರ ಸದಾಶಿವ ಮಹಾಗಣಪತಿ ದೇವರ ಕ್ಷೇತ್ರಕ್ಕೆ ಬನ್ನಿ, ನಿಮ್ಮ ಮನದ ಇಚ್ಛೆಯನ್ನ ಈಡೇರಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ನಿಮ್ಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯವನ್ನ ನೀಡಲಿ. ನಮಸ್ತೆ.